ಶಿವಶಂಕರಪ್ಪ ಸಾಹುಕಾರ್ಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾದ್ರೂ ಯಾರು? ಹಣ ಕೊಟ್ಟು ಅಧ್ಯಕ್ಷರಾದ್ರಂತೆ, ಇದು ನಿಜಾನಾ ಅಂತಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿಗೆ ಪ್ರಿಯಾಂಕ್ ಪ್ರಶ್ನೆಗಳ ಸುರಿಮಳೆಯನ್ನೇ ಹರಿಸಿದ್ದು, ಶಿವಶಂಕರಪ್ಪ ಮನೆಯಲ್ಲಿ BS5 ಫೋಟೋ ಇದೆಯಂತೆ, ವಿಜೇಂದ್ರ ಫೋಟೋ ಸಹ ಇದೆಯಂತೆ, ಇದು ನಿಜಾನಾ? ನಿಮ್ಮ ಸ್ನೇಹಿತರೇ ಹೇಳ್ತಿದ್ದಾರೆ, ಇದೆಲ್ಲವೂ ಕೂಡ ನಿಜಾನಾ? ಪ್ರಿಯಾಂಕ್ಗೆ ಬೈದ್ರೆ JDS BJPಗೆ ದಿನವೂ ಕೂಡ ಅಂಕ ಸಿಗುತ್ತೆ, ಅದಕ್ಕಾಗಿ ಈ ರೀತಿ ಮಾತನಾಡ್ತಿದ್ದಾರೆ ಅನ್ಸುತ್ತೆ ಅಂತ ಹೇಳಿದ್ದಾರೆ. KPSC ಬಗ್ಗೆ ಮಾತನಾಡಬೇಕು ಅಂದರೆ ಮಾತಾಡಿ, JDS ಅವರು ಇರ್ಬೋದು, BJP ಅವರು ಮಾತಾಡಿ. ಶಿವಶಂಕರಪ್ಪ ಸಾಹುಕಾರಿಗೆ ಮೆಂಬರ್ ಮಾಡಿದ್ದು ಯಾರು? ಅಧ್ಯಕ್ಷರ ಮಾಡಿದ್ದು ಯಾರು? ಅವ್ರ ಮನೆಯಲ್ಲಿ ಮೋದಿಯವ್ರ ಫೋಟೋ ಇಲ್ಲ, ದೇವೇಗೌಡರ ಫೋಟೋ ಇಲ್ಲ, ಯಡಿಯೂರಪ್ಪ ಅವ್ರ ಫೋಟೋ ಇದೆ, ವಿಜೇಂದ್ರ ಅವ್ರ ಫೋಟೋ ಇದೆ ಅಂತ ಹೇಳ್ತಾರಲ್ಲ, ನಿಜಾನಾ? 200 ಕೋಟಿ ರೂಪಾಯಿ ಕೊಟ್ಟು ಅಧ್ಯಕ್ಷರಾದ್ರಂತಲ್ಲ, ನಿಜಾನಾ? ಯಾರು ಹೇಳ್ತಾ ಇರೋದು? KP ಮಾಜಿ ಶಾಸಕರೇ, ನಿಮ್ಮ ಸ್ನೇಹಿತರೆ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಮಾತಾಡಿ ಸ್ವಾಮಿ. ಯಾಕೆ ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇಲ್ವಾ? KPSC ಬಗ್ಗೆ. ಪಶುವೈದ್ಯಾಧಿಕಾರಿ ಹುದ್ದೆಗಳ ನೇಮಕಾತಿ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ ಸಾಧ್ಯತೆ ಇದೆ. ಇಂದು CID ಕಚೇರಿಗೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಜ್ಞಾನೇಂದ್ರ. ನಿನ್ನೆ ವಿಚಾರಣೆಗೆ ಗೈರಾಗಿದ್ರು ಅಧಿಕಾರಿ ಜ್ಞಾನೇಂದ್ರ ಕುಮಾರ್. ಇಂದು ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗುವ ಬಗ್ಗೆ ಮಾಹಿತಿ ಇದ್ದು 11 ಗಂಟೆ ಈಗಾಗಲೇ ಆಗಿದೆ. 11 ಗಂಟೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ನೀಡಲಾಗಿತ್ತು. 11 ಗಂಟೆ ವೇಳೆಗೆ ಈಗಾಗಲೇ CID ಕಚೇರಿಗೆ ಹಾಜರಾಗಿರಬಹುದು ಅನ್ಸುತ್ತೆ. ಯಾಕೆಂದರೆ 11 ಗಂಟೆಗೆ ನೋಟಿಸನ್ನು ಕೂಡ ಕೊಡಲಾಗಿತ್ತು, ಹಾಜರಾಗಬೇಕು ವಿಚಾರಣೆಗೆ ಅನ್ನುವಂಥ ನಿಟ್ಟಿನಲ್ಲಿ. 11 ಗಂಟೆಗೆ ಹಾಜರಾಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜ್ಞಾನೇಂದ್ರ ಕುಮಾರ್ ಹಲವು ದಿನಗಳಿಂದ ನಾಪತ್ತೆಯಾಗಿದ್ದರು. ನಂತರದಲ್ಲಿ ಕಡತಗಳ ಸಮೇತವಾಗಿ ಹಾಜರಾಗಬೇಕು ವಿಚಾರಣೆಗೆ ಅಂತ ಸೂಚನೆಯನ್ನು ನೀಡಲಾಗಿತ್ತು.